ನಾನೊಂದು ಪ್ರಶ್ನೆ ಕೇಳ್ತೇನೆ. ಪಾಪದ ಪಾಲಿಗೆ ಸತ್ತವರಾದ ನೀವು ಇನ್ನು ಅದರಲ್ಲೇ ಜೀವಿಸ್ತಿರೋದಾದ್ರೂ ಹೇಗೆ? ದೇವರ ಮಕ್ಕಳೇ, ಈ ಪಾಪದ ಜೀವಿತದಲ್ಲಿ ಜೀವಿಸ್ತಿರುವಂತ ನಿನ್ನ ಜೀವಿತ ಇದ್ದಂತ ರೀತಿಯಲ್ಲೇ ಇರ್ತದೆ ಹೊರತು ಅಭಿವೃದ್ಧಿ ಆಗಲಿಕ್ಕೋ ಆಶೀರ್ವಾದವಾಗಲಿಕ್ಕೋ 1% ಅವಕಾಶ ಇಲ್ಲ. ಆದರೆ ಇವತ್ತು ನನಗೋಸ್ಕರ ಯಾಕೆ ಯೇಸು ಮರಣವನ್ನು ಅನುಭವಿಸ್ತಾ ಅನ್ನುವಂಥ ಒಂದೇ ಒಂದು ವಿಚಾರವನ್ನು ನೀನು ನೆನೆಸೋದಾದರೆ ನೀನು ಮತ್ತೆ ಪಾಪದಲ್ಲಿ ನೀನು ಬೀಳೋದಿಲ್ಲ. ಅವನು ಅನುಭವಿಸಬೇಕಾದಂಥ ನೋವನ್ನು ನಿನಗೆ ಬಿಟ್ಟು ಕೊಡದೆ ಅವನೇ ಎಲ್ಲವನ್ನ ಪರಿಪೂರ್ಣವಾಗಿ ಅನುಭವಿಸ್ಕೊಂಡು ನೀನು ಅನುಭವಿಸ್ಬೇಕಾದಂಥ ಶಿಕ್ಷೆಯನ್ನು ನಿನಗೆ ಬಿಟ್ಟು ಕೊಡದೆ ಅವನೇ ಎಲ್ಲವನ್ನ ಅನುಭವಿಸಿ ನೀನು ಸುರಿಸ್ಬೇಕಾದಂಥ ಕಣ್ಣೀರನ್ನ ಬಿಟ್ಟು ಕೊಡದೆ ಅವನು ಕಣ್ಣೀರು ಸುರಿಸಿ ನೀನು ಅನುಭವಿಸ್ಬೇಕಾದಂಥ ನಿತ್ಯ ನರಕವನ್ನ ನಿನಗೆ ಅನುಮತಿ ಮಾಡದೆ ಅವನ ನರಕ ವೇದನೆಯನ್ನು ಅನುಭವಿಸಿ ನಿನಗೋಸ್ಕರ ನಿನ್ನ ಶಿಲುಬೆಯನ್ನು ಹೊತ್ತು ನಿನಗೋಸ್ಕರ ಮರಣವನ್ನು ಅನುಭವಿಸಿದಂಥ ಆ ಯೇಸುವಿನ ತ್ಯಾಗಕ್ಕೆ ಬೆಲೆ ಕೊಡುವಂಥ ಮಕ್ಕಳು ಯಾರಾದ್ರೂ ಇರೋದಾದ್ರೆ ನಿನ್ನ ಆರಾಧನೆ ಆಗಿರ್ತದೆ, ದೇವರಿಗೆ ಸಮರ್ಪಣೆ ಆಗೋದು. ಪಾಪ ನಿನ್ನನ್ನ ಮರಣಕ್ಕೆ ನೇಮಿಸ್ತದೆ. ಪಾಪ ಕೊಡುವ ಸಂಬಳ ಮರಣ. ಪ್ರೀತಿಯ ದೇವರ ಮಕ್ಕಳೇ, ಇಷ್ಟು ದಿವಸ ನಿನ್ನ ಆಶೀರ್ವಾದವನ್ನ ತಡೆದಿದ್ದು ಬೇರೆ ಯಾರು ಅಲ್ಲ, ಅಕ್ಕಪಕ್ಕದ ಮನೆಯವರಲ್ಲ, ಯಾವುದೋ ಮಂತ್ರವಾದಿ ಅಲ್ಲ. ನಿನ್ನ ಆಶೀರ್ವಾದವನ್ನ ತಡೆದಿದ್ದು ನೀನೇ ಆಗಿದೀಯಾ. ಕಾರಣ ಬಿಡಲಿಕ್ಕಾಗದಿರುವಂತ ಕೆಲವು ಪಾಪಗಳು ಅದು ನಿನ್ನನ್ನು ಹಿಡಿದಿಟ್ಟುಕೊಂಡಿತ್ತು. ಇವತ್ತು ಅರಿಕೆ ಮಾಡಿ ನೀನೇನಾದ್ರೂ ದೇವರಿಗೆ ಒಪ್ಪಿಸಿಕೊಳ್ಳೋದಾದ್ರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಡೋದಾದ್ರೆ ನಿನ್ನ ಆಶೀರ್ವಾದವನ್ನ ತಡಿಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಎಸ್, ನನ್ನ ಆತ್ಮದಲ್ಲಿ ಪ್ರವಾದಿಸಿ ಹೇಳ್ತೇನೆ, ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಬರೆಯಲ್ಪಡ್ತಾ ಇದೆ. ದೋಷವನ್ನ ಮುಚ್ಚಿಟ್ಟುಕೊಳ್ಳುವವನಿಗೆ ದೇವರ ದಯೆ ದೊರಕುವುದಿಲ್ಲ, ಅದನ್ನ ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗಾದರೂ ದೇವರ ದಯೆ ದೊರಕುತ್ತದೆ ಎಂಬುದಾಗಿ ಇವತ್ತು ಅರಕೆ ಮಾಡಿ ಪ್ರಾರ್ಥನೆ ಮಾಡ್ತಿರುವಂತಹ ಕೆಲವರ ಹೃದಯವನ್ನ ದೇವರು ನೋಡ್ತಾ ಇದ್ದಾನೆ. ದೇವರ ಆತ್ಮನು ಕೆಲವರನ್ನ ಬಿಗ್ಗಿಯಾಗಿ ತಪ್ಪಿಕೊಳ್ಳೋದು ನಾನು ಕಾಣ್ತಾ ಇದ್ದಾನೆ. ನೀವು ಕನ್ಫೆಸ್ ಮಾಡ್ತಾ ಇದ್ದೀರಾ, ಆದ್ರೆ ನಾನು ಕೆಲವೊಂದು ದೃಶ್ಯಗಳನ್ನ ನೋಡ್ತಾ ಇದ್ದೀನಿ. ಕೆಲವರ ಹಿಂದೆ ದೂತರು ನಿಂತಿರೋದನ್ನ ನಾನು ಕಾಣ್ತಾ ಇದ್ದೇನೆ. ಕೆಲವರನ್ನ ದೇವರ ಆತ್ಮವನ್ನು ತಪ್ಪಿಕೊಳ್ಳೋದನ್ನ ನಾನು ಅನುಭವಿಸ್ತಾ ಇದ್ದೇನೆ. ನೀನು ಸುರಿಸ್ತಿರುವಂತ ಕಣ್ಣು ನೀರು, ಓ ಅದು ನಿನ್ನ ಪಾಪಗಳನ್ನ ತೊಳಿತಾ ಇದೆ. ರಂಶ ಮರಗಡಂತಲ ರಗಡ ರಸಿಯಂತಲ ರಗಡ ಮಗ್ದಲದ ಮರಿಯಳು ಯೇಸುವಿನ ಪಾದವನ್ನ ಅವಳ ಕಣ್ಣು ನೀರಿನಿಂದ ತೊಳೆಯುವಾಗ ಅಲ್ಲಿ ಇರುವಂತ ಎಲ್ಲ ಆರಾಧನೆಗಿಂತಲೂ ಉತ್ತಮವಾದಂತ ಆರಾಧನೆಯಾಗಿ ಅದು ಮಾರ್ಪಡ್ತದೆ. ಕಾರಣ ಅವಳ ಕಣ್ಣು ನೀರಿನಿಂದ ಅವನ ಪಾದವನ್ನ ತೊಳೆದು ಅವನ ಪಾದವನ್ನ ಅವಳ ಕೂದಲಿನಿಂದ ಒರೆಸಿ ಅವನ ಪಾದಕ್ಕೆ ಮುತ್ತಿಡೋದನ್ನ ಅವಳು ಪ್ರಾರಂಭ ಮಾಡುವಾಗ ಅತಿ ಶ್ರೇಷ್ಠವಾದಂತ ಆರಾಧನೆಯಾಗಿ ಅದು ಮಾರ್ಪಡ್ತದೆ. ಇವತ್ತು ನಿನ್ನ ಪಾಪ ಕ್ಷಮಿಸಲ್ಪಡಬೇಕಂದ್ರೆ ನಿನ್ನ ಹೃದಯದಲ್ಲಿ ಮೂಡುತ್ತಿರುವಂತ ಕಣ್ಣು ನೀರಿನಿಂದ ಅವನ ಪಾದವನ್ನ ತೊಳೆಲಿಕ್ಕೆ ನೀನು ಪ್ರಾರಂಭ ಮಾಡು. ಹೇಳು, ಅಪ್ಪ ನಿನ್ನೆವರೆಗೂ ನಾನು ತಿಳಿದೆ ತಪ್ಪು ಮಾಡಿಬಿಟ್ಟೆ, ಸುಳ್ಳು ಹೇಳಿಬಿಟ್ಟೆ, ಮೋಸ ಮಾಡಿಬಿಟ್ಟೆ. ನನಗೋಸ್ಕರ ನೀನು ಎಷ್ಟು ಪ್ರಾಣ ಕೊಟ್ಟಿದೀಯಾ, ನನಗೋಸ್ಕರ ನೀನು ಎಷ್ಟು ರಕ್ತವನ್ನು ಸುರಿಸಿದೀಯಾ, ನನಗೋಸ್ಕರ ಎಷ್ಟು ನೋವನ್ನು ಅನುಭವಿಸಿದೀಯಾ. ಆ ತ್ಯಾಗವನ್ನ ಮರೆತು, ಆ ಪ್ರೀತಿಯನ್ನ ಮರೆತು, ಆ ಕಲ್ವಾರಿ ಪ್ರೀತಿಯನ್ನು ಮರೆತು ನನಗೆ ಹೇಗೆ ಬೇಕೋ ಹಾಗೆ ನಾನು ಈ ಲೋಕದಲ್ಲಿ ಜೀವಿಸ್ಬಿಟ್ರೆ ನನಗೆ ಆ ರೀತಿಯಾಗಿ ಜೀವಿಸಲಿಕ್ಕೆ ನನಗೆ ಇಷ್ಟ ಇಲ್ಲ. ನನಗೆ ನೀನು ಬೇಕಪ್ಪ, ನನಗೆ ಈ ಕ್ಷಣದಿಂದ ನನಗೆ ನೀನು ಬೇಕಪ್ಪ. ನಾನು ನಿನ್ನಲ್ಲಿ ನೆಲೆಗೊಳ್ಳಿರ್ಬೇಕಪ್ಪ, ನಾನು ನಿನ್ನಲ್ಲಿ ಹುದುಗಲ್ಪಡಬೇಕಪ್ಪ, ನಾನು ನಿನ್ನಲ್ಲಿ ವ್ಯಾಪರಿಸ್ಬೇಕಪ್ಪ, ನನಗೆ ನೀನು ಬೇಕಪ್ಪ ಎಂಬುದಾಗಿ ಕೇಳ್ರಿ.